ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 20ನೇ ಶತಮಾನದ ಆರಂಭದಲ್ಲಿ ಗಣಿತ ಕ್ಷೇತ್ರಕ್ಕೆ ಗಮನಾರ್ಹ ಕೊಡುಗೆ ನೀಡಿದ ಖ್ಯಾತ ಗಣಿತ ಶಾಸ್ತ್ರಜ್ಞರೆಂದರೆ ಅದು ಶ್ರೀನಿವಾಸ ರಾಮಾನುಜನ್. ಗಣಿತಶಾಸ್ತ್ರದ ವಿಶ್ಲೇಷಣೆ, ಸಂಖ್ಯೆ ಸಿದ್ಧಾಂತ ಮತ್ತು ಅನಂತ ಸರಣಿಗಳಲ್ಲಿ ಅವರು ಅಸಾಮಾನ್ಯ ಸಾಮರ್ಥ್ಯಗಳಿಗೆ ಹೆಸರುವಾಸಿಯಾಗಿದ್ದವರು. ಇಂದಿಗೂ ಉನ್ನತ ಸ್ಥಾನದಲ್ಲಿದ್ದಾರೆ. ಮುಂದಕ್ಕೂ ಅಜರಾಮರವೇ ಅವರ ಸಾಧನೆ. ಹೀಗೆ ರಾಮಾನುಜನ್ ಅವರು ಸ್ವಯಂ ಕಲಿಕೆಯ ಗಣಿತ ಶಾಸ್ತ್ರಜ್ಞರಾಗಿದ್ದು, ಅವರು ಸಂಖ್ಯೆ ಸಿದ್ಧಾಂತ, ಅನಂತ ಸರಣಿಗಳು ಮತ್ತು ವಿಶೇಷ ಕಾರ್ಯಗಳನ್ನು ಒಳಗೊಂಡಂತೆ ಗಣಿತದ ವಿವಿಧ ಕ್ಷೇತ್ರಗಳಿಗೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ. ಅವರ ಕೆಲಸವನ್ನ ಜಾಗತಿಕ ಮಟ್ಟದಲ್ಲಿ ಗುರುತಿಸಿ ಸರ್ವಕಾಲಿಕ ಶ್ರೇಷ್ಠ ಗಣಿತಜ್ಞರಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿದೆ. ಇದು ಭಾರತಕ್ಕೆ ಮಾತ್ರವಲ್ಲ, ಇಡೀ ವಿಶ್ವಕ್ಕೆ ಮನುಷ್ಯನ ಸಾಮರ್ಥ್ಯವನ್ನ ಎತ್ತಿ ಹಿಡಿದ ಸರಸ್ವತಿ ಪುತ್ರರೇ ಶ್ರೀ ರಾಮಾನುಜನ್. ಅವರೇ ಬಿಚ್ಚಿಟ್ಟ ಸತ್ಯವೆಂದರೆ ಅವರಿಗೆ ದೇವರು ಹಾಗೂ ಆಧ್ಯಾತ್ಮದ ಬಗ್ಗೆ ಎಲ್ಲಿಲ್ಲದ ಒಲವಿತ್ತಂತೆ. ಹಾಗಾಗಿ ಅವರ ಸಾಧನೆ ಎಲ್ಲವೂ ದೇವರ ಇಚ್ಛೆಯಂತೆ ನಡೀತು ಅನ್ನೋದು ಅವರ ಮನದಾಳ. ಬದುಕಿದ್ದು ಕೇವಲ 32 ವರ್ಷಗಳಾದರೂ ಅವರ ಕೀರ್ತಿ ಇಡೀ ವಿಶ್ವದುದ್ದಗಲಕ್ಕೂ ಪಸರಿಸಿಬಿಡ್ತು. ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಆ ಮಹಾನ್ ಮೇಧಾವಿ ಸರಸ್ವತಿ ಸುತನ ಕುರಿತಾದ ಕೆಲವೊಂದಷ್ಟು ಕುತೂಹಲ ವಿಚಾರಗಳನ್ನು ಮನನ ಮಾಡಿಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, 2012 ರಾಷ್ಟ್ರೀಯ ಗಣಿತದ ವರ್ಷವೆಂದು ಭಾರತ ಸರ್ಕಾರ ಘೋಷಿಸಿತು. ಭಾರತದಲ್ಲಿ ಅನೇಕ ಪ್ರಖ್ಯಾತ ಗಣಿತಜ್ಞರು ಮೂಡಿ ಬಂದಿದ್ದಾರೆ. ಆದರೆ ಅವರೆಲ್ಲರ ಮಧ್ಯೆ ಒಂದು ಹೆಸರು ಎದ್ದು ಕಾಣುತ್ತೆ. ಅದೇ ಶ್ರೀನಿವಾಸ ರಾಮಾನುಜನ್ ಅವರದ್ದು. ಶೂನ್ಯದಲ್ಲಿ ಅನಂತವನ್ನ ಕಂಡ ಮಹಾಜ್ಞಾನಿ ಅವರು. 1987 ನೋಬೆಲ್ ಪ್ರಶಸ್ತಿ ವಿಜೇತರೊಬ್ಬರು ಈ ರೀತಿ ಬರೀತಾರೆ: ನನಗೆ 10 ವರ್ಷವಾಗಿದ್ದಾಗ ನನ್ನ ಅಮ್ಮ ಅವರ ಬಗ್ಗೆ ನನಗೆ ಹೇಳಿದರು. ಹೇಗೆ ಇವರು ಕಡು ಬಡತನದಲ್ಲಿ ಹುಟ್ಟಿ ಬೆಳೆದಿದ್ದರು, ಇಂಗ್ಲೆಂಡಿಗೆ ಹೋಗಿ ಅಲ್ಲಿಯ ಪ್ರಖ್ಯಾತ ಗಣಿತಜ್ಞರ ಜೊತೆ ಕೆಲಸ ಮಾಡಿ ಕೆಲವೇ ತಿಂಗಳ ಹಿಂದೆ ವಾಪಸ್ಸಾಗಿದ್ರು ಎಂದು. ಅವರ ಕಥೆಯೇ ಸಾಕು ಎಷ್ಟೋ ಭಾರತೀಯ ಬಡ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಕೊಟ್ಟು ತಮ್ಮ ಬೌದ್ಧಿಕ ಮಿತಿಗಳಿಂದ ಹೊರಬಂದು ಆಕಾಶದೆತ್ತರಕ್ಕೆ ಹಾರಲು ಪ್ರೇರೇಪಿಸುತ್ತೆ. ಈ ಮಾತುಗಳನ್ನು ಬರೆದವರು ರಾಮಾನುಜಂ ಅವರಂತೆಯೇ ಬಡತನದಲ್ಲಿ ಹುಟ್ಟಿ ಬೆಳೆದು ಕೇಂಬ್ರಿಡ್ಜ್ಗೆ ಹೋಗಿ 20ನೇ ಶತಮಾನದ ಪ್ರಮುಖ ಬಾಹ್ಯಾಕಾಶ ವಿಜ್ಞಾನಿಯಾದ ಸುಬ್ರಮಣಿಯಂ ಚಂದ್ರಶೇಖರ್ ಅವರು. ಶ್ರೀನಿವಾಸ್ ರಾಮಾನುಜಂ ಅವರ ಕಥೆ 20ನೇ ಶತಮಾನದ ರಾಕ್ಸ್ ಟು ಮ್ಯಾಥಮ್ಯಾಟಿಕಲ್ ರಿಚಸ್ ಎಂಬ ಕಥೆ ಎನ್ನಬಹುದು. ಡಿಸೆಂಬರ್ 22, 1887 ತಮಿಳುನಾಡಿನ ಈರೋಡ್ ಪಟ್ಟಣದಲ್ಲಿ ಅತ್ಯಂತ ಬಡ ಕುಟುಂಬದಲ್ಲಿ ರಾಮಾನುಜಂ ಅವರ ಜನ್ಮವಾಯಿತು. ಕಷ್ಟದಲ್ಲೇ ಬೆಳೆದರೂ ಗಣಿತದ ಬಗ್ಗೆ ಪ್ರೀತಿಯನ್ನ ಪೋಷಿಸಿಕೊಂಡು ಬರ್ತಾರೆ. ಯಾವಾಗಲೂ ತಮ್ಮಷ್ಟಕ್ಕೆ ತಾವು ಇರುತ್ತಿದ್ರು. ಆದರೆ ಪ್ರಜ್ವಲವಾಗಿ ಹೊಳೆಯುತ್ತಿದ್ದ ಅವರ ಕಣ್ಣುಗಳು ಮಾತ್ರ ಅವರ ಮನಸ್ಸು ಸೋಮಾರಿತನವಾಗಿಲ್ಲವೆಂದು ತಿಳಿಸುತ್ತಿದ್ದವು. ಅವರ ನೆನಪಿನ ಶಕ್ತಿ ಅಸಾಧಾರಣವಾಗಿತ್ತು. ಹಾಗಾಗಿ ಅವರಿಗೆ ಶಾಲೆಯಲ್ಲಿ ಸಂಸ್ಕೃತ ಪದಗಳ ವಿಭಕ್ತಿ ಪ್ರತ್ಯಯಗಳನ್ನು ಹೇಳುತ್ತಾ ಮತ್ತು ಸ್ಥಿರವಾದ ಪೈನ ಮೌಲ್ಯವನ್ನ ಎಷ್ಟೇ ದಶಾಂಕ ಸ್ಥಳಗಳಿಗೂ ಬೇಕಾದರೂ ಹೇಳುತ್ತಾ ತಮ್ಮ ಸ್ನೇಹಿತರನ್ನ ರಂಜಿಸಲು ಸುಲಭವಾಯಿತು. ಇದು ಮುಂದೆ ಬರುವ ಪೈ ಸಂಖ್ಯೆಯ ಗಣನೆ ಬಗ್ಗೆ ಅವರ ಬೃಹತ್ ಲೇಖನದ ಸೂಚಿಯಾಗಿತ್ತಷ್ಟೇ. ಅವರು ಅದರಲ್ಲಿ ಮಂಡಿಸಿದ ವಿಚಾರದ ಸರಣಿ ಇಂದಿಗೂ ಕೂಡ ಗಣಿತ ಶಾಸ್ತ್ರದ ಮುಂಚೂಣಿಯಲ್ಲಿದೆ. ಗಣಿತದಲ್ಲಿ ಇಷ್ಟೊಂದು ಸಾಧಿಸಿದ ರಾಮಾನುಜಂ ಅವರು ಓದಿದ್ದು ಹೇಗಿತ್ತು ಗೊತ್ತಾ? ಅವರಿಗೆ 12 ವರ್ಷವಾಗಿದ್ದಾಗ ಪ್ಲೇನ್ ಟ್ರಿಗೋಮೆಟ್ರಿಯ ಬಗ್ಗೆ ಲೋನಿಯಾ ಎಂಬ ಪುಸ್ತಕವನ್ನ ಸ್ನೇಹಿತನಿಂದ ಎರವಲು ಪಡೆದು ಅದನ್ನ ಸಂಪೂರ್ಣ ಓದ್ತಾರೆ. ಅವರ ವಯಸ್ಸಿಗೆ ಮೀರಿದ ಓದು ಅದು. ಆ ಪುಸ್ತಕ ಪ್ರೌಢಶಾಲೆಯ ಟ್ರಿಗೋಮೆಟ್ರಿಗೂ ಹೆಚ್ಚಿನ ಸ್ತರದಲ್ಲಿದ್ದು ಕ್ಯಾಲ್ಕುಲಸ್ ಪರಿಚಯವನ್ನು ಕೂಡ ಒಳಗೊಂಡಿತ್ತು. ರಾಮಾನುಜಂ ಅವರ ಜೀವನವನ್ನು ಬದಲಾಯಿಸಿದ್ದು ಅವರು ಓದಿದ ಕಾರ್ ಅವರ ಪುಸ್ತಕವಾದ ಸಿನಾಪ್ಸಿಸ್ ಆಫ್ ಎಲಿಮೆಂಟರಿ ರಿಸಲ್ಟ್ಸ್ ಇನ್ ಪ್ಯೂರ್ ಅಂಡ್ ಅಪ್ಲೈಡ್ ಮ್ಯಾಥಮೆಟಿಕ್ಸ್. ಅದರಲ್ಲಿ 6165 ಸೂತ್ರ ಸಿದ್ಧಾಂತಗಳಿದ್ದು ಯಾವುದಕ್ಕೂ ಸಾಕ್ಷ್ಯಗಳಿರಲಿಲ್ಲ. ಈ ಪುಸ್ತಕವನ್ನ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಪ್ರವೇಶ ಪರೀಕ್ಷೆಗೆ ಗಣಿತದಲ್ಲಿ ತಯಾರಿ ನಡೆಸಲು ಉಪಯೋಗಿಸುತ್ತಿದ್ರು. ಅದನ್ನ ಓದಿಕೊಂಡ ರಾಮಾನುಜಂ ಅವರು 20ನೇ ಶತಮಾನದ ಗಣಿತದ ವಿಷಯದಲ್ಲಿ ಅನ್ವೇಷಣೆಗಳಿಗೆ ಸಿದ್ಧತೆ ಮಾಡಿಕೊಂಡಿದ್ದು ಆ ಪುಸ್ತಕಕ್ಕೆ ಈಗ ಪ್ರಾಧಾನ್ಯ ದೊರಕಿದೆ. ಇದನ್ನ ರಾಮಾನುಜಂ ಅವರು 18ನೇ ಮತ್ತು 19ನೇ ಶತಮಾನದ ಗಣಿತವನ್ನ ಚೆನ್ನಾಗಿ ಅರಿತುಕೊಳ್ಳಲು ಉಪಯೋಗಿಸಿಕೊಳ್ತಾರೆ. ಅದರಲ್ಲಿದ್ದ ಪ್ರತಿಯೊಂದು ಸೂತ್ರ ಸಿದ್ಧಾಂತಕ್ಕೂ ಸಾಕ್ಷ್ಯವನ್ನು ಒದಗಿಸಲು ಪ್ರಾರಂಭಿಸುತ್ತಾರೆ. ಅವರು ಒಂದೊಂದು ಸಿದ್ಧಾಂತವನ್ನ ಹಲಗೆಯ ಮೇಲೆ ಬರೆದು ಅದಕ್ಕೆ ಸಾಕ್ಷಿ ಒದಗಿಸಿ ಅದನ್ನ ತಮ್ಮ ಮೊಣಕೈಯಿಂದ ಒರೆಸಿ ಹಾಕ್ತಿದ್ರು. ಜನರು ಅವರ ಗಾಯಗೊಂಡ ಮೊಣಕೈಯ ಬಗ್ಗೆ ಮಾತನಾಡ್ಕೊಳ್ತಿದ್ರು. ಆದರೆ ದುಃಖದ ವಿಷಯವೆಂದರೆ ಇಂದು ಅವರ ಪುಸ್ತಕಗಳಲ್ಲಿ ಬರೇ ಸೂತ್ರ ಸಿದ್ಧಾಂತಗಳು ಸಿಗ್ತವೆ. ಈಗಲೂ ಕೂಡ ಹಲವಾರು ಗಣಿತಜ್ಞರು ಈ ಸೂತ್ರ ಸಿದ್ಧಾಂತಗಳಿಗೆ ಸಾಕ್ಷ್ಯಗಳನ್ನು ಹುಡುಕುವುದರಲ್ಲಿ ನಿರತರಾಗಿದ್ದಾರೆ. 1903 ರಾಮಾನುಜಂ
ಕುಂಭಕೋಣದಲ್ಲಿ ಸರ್ಕಾರಿ ಕಾಲೇಜನ್ನು ಸೇರ್ತಾರೆ. ಆದರೆ ಅವರು ಬರೇ ಗಣಿತಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದರಿಂದ ಅವರು ಬೇರೆ ವಿಷಯಗಳಲ್ಲಿ ಅನುತ್ತೀರ್ಣರಾಗ್ತಾರೆ. ಮತ್ತೊಂದು ಕಾಲೇಜನ್ನು ಕೂಡ ಸೇರ್ತಾರೆ. ಅಲ್ಲಿಯೂ ಕೂಡ ಇದೇ ಅನುಭವವಾಯಿತು. ಕೊನೆಗೂ ಶಿಕ್ಷಣವನ್ನ ಮುಗಿಸಲಾಗಲಿಲ್ಲ. 4 ವರ್ಷಗಳ ನಂತರ ಅವರು ನೆಲ್ಲೂರಿನ ಕಲೆಕ್ಟರ್ ದಿವಾನ್ ಬಹದ್ದೂರ್ ರಾಮಚಂದ್ರ ರಾವ್ ಅವರ ಸಹಾಯದಿಂದ ಮಡ್ರಾಸ್ ಪೋರ್ಟ್ ಟ್ರಸ್ಟ್ ಆಫೀಸ್ನಲ್ಲಿ ಗುಮಾಸ್ತರಾಗಿ ಸೇರಿಕೊಳ್ತಾರೆ. ಅಲ್ಲಿ ಕೆಲಸದ ಒತ್ತಡವಿಲ್ಲದ್ದರಿಂದ ಗಣಿತದ ಶೋಧಗಳಲ್ಲಿ ತೊಡಗಿಕೊಳ್ತಾರೆ. ಅವರ ಮೊದಲ ಲೇಖನ 1911ರಲ್ಲಿ ಹೊರಬಿದ್ದಿತ್ತು. ಅದು ಬರ್ನೌಲಿ ಸಂಖ್ಯೆಗಳ ಬಗ್ಗೆ 17 ಪುಟಗಳ ಲೇಖನವಾಗಿದ್ದು ದಿ ಜರ್ನಲ್ ಆಫ್ ದಿ ಇಂಡಿಯನ್ ಮ್ಯಾಥಮ್ಯಾಟಿಕಲ್ ಸೊಸೈಟಿಯಲ್ಲಿ ಪ್ರಕಟವಾಯಿತು. ಮುಂದೆ ಸ್ನೇಹಿತರ ಪ್ರೋತ್ಸಾಹದಿಂದ ರಾಮಾನುಜಂ ಅವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಹಲವು ಗಣಿತಜ್ಞರಿಗೆ ತಮ್ಮ ಕೆಲಸದ ಬಗ್ಗೆ ಮನ್ನಣೆ ಪಡೆಯಲು ಪತ್ರ ಬರೆದರು. ಆದರೆ ಯಾರಿಂದಲೂ ಉತ್ತರ ಬರಲಿಲ್ಲ. ಆಗ ಪೋರ್ಟ್ ಟ್ರಸ್ಟಿನ ಆಫೀಸಿನ ನಿರ್ವಾಹಕ SN ಅಯ್ಯರ್ ಅವರು ಕೂಡ ಗಣಿತಜ್ಞರೇ ಆಗಿದ್ರು. ರಾಮಾನುಜಂ ಅವರ ಶೋಧನೆಗಳನ್ನು ಮೆಚ್ಚಿಕೊಂಡ್ರು. ಅವರೇ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಟ್ರಿನಿಟಿ ಕಾಲೇಜಿನ GH ಹಾರ್ಡಿ ಅವರಿಗೆ ತಮ್ಮ ಶೋಧಗಳ ಬಗ್ಗೆ ರಾಮಾನುಜಂ ಅವರು ಕಾಗದ ಬರೆಯಬೇಕೆಂದು ಸೂಚಿಸುತ್ತಾರೆ. 1913ರ ಈ ಪ್ರಖ್ಯಾತ ಪತ್ರದಲ್ಲಿ ರಾಮಾನುಜಂ ಅವರು 120 ಸೂತ್ರ ಸಿದ್ಧಾಂತಗಳನ್ನು ಕೂಡ ಕಳಿಸುತ್ತಾರೆ. ಹಾರ್ಡಿ ಅವರಿಗೆ ಈ ರೀತಿಯ ಹಲವಾರು ಪತ್ರಗಳು ಬರುತ್ತಿದ್ದರಿಂದ 2 ಗಂಟೆಗಳ ಕಾಲ ರಾಮಾನುಜಂ ಅವರ ಪತ್ರವನ್ನು ಪರೀಕ್ಷಿಸಿ ಅದು ಯಾರ ಕುಚೇಷ್ಟಿಯೂ ಅಲ್ಲವೆಂದು ನಿರ್ಧರಿಸುತ್ತಾರೆ. ನಂತರ ಅದೇ ಕಾಲೇಜಿನ ತಮ್ಮ ಸಹೋದ್ಯೋಗಿ JE ಲಿಟ್ಸ್ವುಡ್ ಅವರ ಜೊತೆ 3 ತಾಸಿಗೂ ಹೆಚ್ಚಿನ ಹೊತ್ತು ರಾಮಾನುಜಂ ಅವರ ಸೂತ್ರ ಸಿದ್ಧಾಂತಗಳ ಸಾಕ್ಷ್ಯಗಳನ್ನು ಪರೀಕ್ಷಿಸಿ ಅವು ನಿಜವಾಗಲೂ ಒಬ್ಬ ಮೇಧಾವಿಯ ಕೆಲಸವೆಂದು ಒಪ್ಪಿಕೊಳ್ತಾರೆ. ಇಲ್ಲಿ ಬರೆದಿರುವ ಪರಿಣಾಮವೇನಾಯಿತೆಂದರೆ ಫಲಿತಾಂಶಗಳು ಸತ್ಯವಾಗಿರಲೇಬೇಕು, ಇಲ್ಲದಿದ್ದರೆ ಯಾರಿಗೂ ಅವನ್ನ ಕಲ್ಪನೆ ಮಾಡಿಕೊಳ್ಳಲು ಕೂಡ ಸಾಧ್ಯವಾಗುವುದಿಲ್ಲ ಎಂದು ಅವರಿಬ್ಬರೂ ನಿಶ್ಚಯಕ್ಕೆ ಬರ್ತಾರೆ. ಹಾರ್ಡಿಯವರು ರಾಮಾನುಜಂ ಅವರನ್ನ ಅಭಿನಂದಿಸಿ ಪತ್ರ ಬರೀತಾರೆ. ಇದರಿಂದ ಮದ್ರಾಸ್ ವಿಶ್ವವಿದ್ಯಾಲಯವು ರಾಮಾನುಜಂ ಅವರನ್ನ ಸಂಶೋಧನಾ ವಿದ್ವಾಂಸನೆಂದು ತೀರ್ಮಾನಿಸಿ ಅವರು ಪಡೆಯುತ್ತಿದ್ದ ಗುಮಾಸ್ತರ ಸಂಬಳದ 2ರಷ್ಟು ಹಣವನ್ನ ಪ್ರತಿ ತಿಂಗಳು ಕೊಟ್ಟು ಅವರನ್ನ ಪ್ರೋತ್ಸಾಹಿಸಿತ್ತು. ಆದರೆ ಹಾರ್ಡಿ ಅವರಿಗೆ ರಾಮಾನುಜಂ ಅವರು ಇಂಗ್ಲೆಂಡಿಗೆ ಕೆಲಸ ಮಾಡುವುದು ಬೇಕಾಗಿತ್ತು. ಹಾಗಾಗಿ ರಾಮಾನುಜಂ ಅವರನ್ನ ಟ್ರಿನಿಟಿ ಕಾಲೇಜಿಗೆ ತಮ್ಮ ಜೊತೆ ಕೆಲಸ ಮಾಡಲು ಆಮಂತ್ರಿಸುತ್ತಾರೆ. ಆದರೆ ರಾಮಾನುಜಂ ಅವರ ತಾಯಿಯವರು ತಮ್ಮದು ಬ್ರಾಹ್ಮಣ ಕುಟುಂಬವಾದ್ದರಿಂದ ಸಮುದ್ರದಾಚೆ ಪ್ರಯಾಣ ಮಾಡಬಾರದೆಂದು ಕೆಲ ಕಾಲ ಹಠ ಮಾಡ್ತಾರೆ. ಕೊನೆಗೆ ಮಗನ ಆಸೆಗೆ ಮಣಿದು ಪ್ರಯಾಣಕ್ಕೆ ಒಪ್ಪಿಕೊಳ್ತಾರೆ. ಈ ಘಟನೆಯ ಬಗ್ಗೆ ಹಲವರು ನಾನಾ ರೀತಿಯಾಗಿ ಹೇಳುವುದಿದೆ. ಹೀಗೆ ರಾಮಾನುಜಂ ಅವರ ಪತ್ರ ನೇರವಾಗಿ ಹಾರ್ಡಿಯಂತಹ ವಿದ್ವಾಂಸರನ್ನ ತಲುಪಿದ್ದು ಜಗತ್ತಿನ ಗಣಿತದ, ಅದರಲ್ಲೂ ಭಾರತದ ಅದೃಷ್ಟ. ಅದೇನಾದರೂ ಬೇರೆಯವರ ಕೈ ಸೇರಿ ಅವರಿಗೆ ಅಲ್ಲಿ ಬರೆದಿರುವುದು ಅರ್ಥವಾಗದೆ ಆ ಪತ್ರ ಕಸದ ಬುಟ್ಟಿಯನ್ನ ಸೇರಿದ್ದರೆ ಎಂತಹ ನಷ್ಟವಾಗ್ತಿತ್ತಲ್ವಾ? ಹಾಗಾಗಿ ಗಣಿತದ ಜಗತ್ತು ರಾಮಾನುಜಂ ಅವರಂತೆಯೇ ಹಾರ್ಡಿ ಅವರನ್ನು ಕೂಡ ಕೃತಜ್ಞತೆಯಿಂದ ಸ್ಮರಿಸಬೇಕು. ಮಾರ್ಚ್ 1919ರಲ್ಲಿ ರಾಮಾನುಜಂ ಅವರು ಇಂಗ್ಲೆಂಡಿಗೆ ಸಮುದ್ರದ ಪ್ರಯಾಣ ಮಾಡ್ತಾರೆ. ಅಲ್ಲಿ 3 ವರ್ಷಗಳಲ್ಲಿ ಹಾರ್ಡಿ ಅವರ ಜೊತೆ 6ಕ್ಕಿಂತಲೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ಪ್ರಕಟಿಸುತ್ತಾರೆ ಮತ್ತು ತಾವು ಒಬ್ಬರೇ 30 ಸಂಶೋಧನಾ ಲೇಖನಗಳನ್ನು ಪ್ರಕಟಿಸುತ್ತಾರೆ. ಇವುಗಳಲ್ಲಿ ಮುಖ್ಯವಾದವು ಎಂದರೆ ಸಂಖ್ಯಾ ವಿಭಜನೆಗೆ ಸಂಬಂಧಿತವಾಗಿದ್ದ ಲೇಖನಗಳು. ಅಂದರೆ ಒಂದು ಪ್ರಾಕೃತಿಕ ಸಂಖ್ಯೆಯನ್ನ ಇನ್ನೂ ಚಿಕ್ಕ ಭಾಗಗಳಾಗಿ ಮಾಡುವುದರ ಬಗ್ಗೆ ತಿಳಿದುಕೊಳ್ಳುವುದಾಗಿತ್ತು. ಹಾರ್ಡಿ ಮತ್ತು ರಾಮಾನುಜಂ ಅವರು ಒಂದು ಹೊಸ ವಿಧಾನದ ದ ಸರ್ಕಲ್ ಮೆಥಡ್ ಎಂಬುದನ್ನು ಕಂಡುಹಿಡಿದರು. ಈ ವಿಧಾನ 20ನೇ ಶತಮಾನದ ಗಣಿತದಲ್ಲಿ ಬಹು ಉಪಯೋಗಿಯಾಗಿದ್ದು ಇನ್ನು ಮುಂತಾದ ಅತಿ ಕ್ಲಿಷ್ಟಕರವಾದ ಲೆಕ್ಕ ಸಮಸ್ಯೆಗಳನ್ನು ಬಿಡಿಸಲು ಸಹಾಯಕವಾಗುತ್ತಿದೆ. 1916ರಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯವು ರಾಮಾನುಜಂ ಅವರಿಗೆ BSc ಪದವಿಯನ್ನು ಕೊಡುತ್ತೆ. ಅವರು ಲಂಡನ್ನಿನ ಫೆಲೋ ಆಫ್ ದಿ ರಾಯಲ್ ಸೊಸೈಟಿಗೆ ಆಯ್ಕೆಯಾಗ್ತಾರೆ. ಹೀಗೆ ಆಯ್ಕೆಯಾದವರಲ್ಲಿ ಅವರೇ ಮೊದಲ ಭಾರತೀಯರು. ಮತ್ತೊಂದು ಮುಖ್ಯವಾದ ಲೇಖನವೆಂದರೆ ಹಾರ್ಡಿ ಮತ್ತು ರಾಮಾನುಜಂ ಅವರು ಒಟ್ಟಿಗೆ ಬರೆದ ನಾರ್ಮಲ್ ಆರ್ಡರ್ ಮೆಥಡ್. ಇದಕ್ಕಿಂತಲೂ ಮುಖ್ಯವಾದದ್ದು ಎಂದರೆ 1916ರಲ್ಲಿ ರಾಮಾನುಜಂ ಅವರು ಬರೆದ ಲೇಖನವಾದ ಆನ್ ಸರ್ಟನ್ ಮ್ಯಾಥಮ್ಯಾಟಿಕಲ್ ಫಂಕ್ಷನ್ಸ್. ಈ ಲೇಖನ 20ನೇ ಶತಮಾನದ ಗಣಿತದ ಗತಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸಿದೆ ಎನ್ನಬಹುದು. ಇದು ಇನ್ನು ಮಾಡ್ಯುಲರ್ ಫಾರ್ಮ್ಸ್ ಶಾಸ್ತ್ರ ಇಲ್ಲದಿದ್ದ ಕಾಲದಲ್ಲಿ ಮೂಡಿಬಂದು ರಾಮಾನುಜಂ ಅವರು 3 ಸಿದ್ಧಾಂತಗಳನ್ನು ಈ ಶಾಸ್ತ್ರವನ್ನು ಬೆಳೆಸಲು ಅನುಕೂಲವಾಗುವಂತೆ ಸಿದ್ಧ ಮಾಡಿಕೊಟ್ರು. ರಾಮಾನುಜಂ ಅವರ 3ನೆಯ ಊಹೆ ಅಂದರೆ ಕಂಜೆಕ್ಟಿವ್ 1970ರಲ್ಲಿ RP ಲ್ಯಾಂಗ್ಲಾಡ್ಸ್ ಅವರ ಶಾಸ್ತ್ರಕ್ಕೆ ಅತ್ಯುತ್ತಮ ತಳಪಾಯವನ್ನು ಕೊಟ್ಟು ಇಂದು ಕೂಡ ಗಣಿತಜ್ಞರಿಗೆ ಸ್ಫೂರ್ತಿಯನ್ನು ಕೊಡ್ತಿದೆ. ರಾಮಾನುಜಂ ಅವರ ಆರೋಗ್ಯ ಇಂಗ್ಲೆಂಡಿನ ಹೊಸ ವಾತಾವರಣ ಮತ್ತು ಸಂಸ್ಕೃತಿಯ ಪ್ರಭಾವದಿಂದ ಸೊರಗಿತ್ತು. ಯುದ್ಧದ ಸಮಯವಾದ್ದರಿಂದ ಪರಿಸ್ಥಿತಿ ಕೂಡ ಕೆಟ್ಟದಾಗಿತ್ತು.
1917ರಲ್ಲಿ ಅವರನ್ನ ಆಸ್ಪತ್ರೆಗೆ ದಾಖಲಿಸಬೇಕಾಯಿತು. ಆದರೆ 1918ರಲ್ಲಿ ಅವರು ಚೇತರಿಸಿಕೊಳ್ತಾರೆ. 1919ರಲ್ಲಿ ಭಾರತಕ್ಕೆ ಮರಳುತ್ತಾರೆ. ಆದರೆ ಅವರ ಆರೋಗ್ಯ ಮತ್ತೆ ಹದಗೆಡುತ್ತೆ. 1920ರಲ್ಲಿ ಅವರು ತೀರಿಕೊಳ್ತಾರೆ. ಆದರೆ ಅವರು 1919ರಲ್ಲಿ ಹಾರ್ಡಿ ಅವರಿಗೆ ತಮ್ಮ ಕೊನೆ ಕಾಗದದಲ್ಲಿ ಈ ರೀತಿ ಬರೀತಾರೆ: ನಾನು ಕೆಲವು ಹೊಸ ಶೋಧಗಳನ್ನು ಮಾಡಿದ್ದೇನೆ. ಅವನ್ನ ಮಾಕ್ ಥೇಟಾ ಫಂಕ್ಷನ್ ಎಂದು ಕರಿತೀನಿ. ನನ್ನ ಹದಗೆಟ್ಟಿರುವ ಆರೋಗ್ಯದ ಬಗ್ಗೆ ಒಂದು ಮಾತು ಕೂಡ ಅದರಲ್ಲಿರಲಿಲ್ಲ. ಅವರ ಬಗ್ಗೆ ರಿಚರ್ಡ್ ಆಸ್ಕೆ ಹೇಳ್ತಾರೆ, ರಾಮಾನುಜಂ ಅವರು ತಮ್ಮ ಜೀವನದ ಕೊನೆಯ ವರ್ಷದಲ್ಲಿ ಮಾಡಿದ ಸಾಧನೆಯಲ್ಲಿ ಅರ್ಧದಷ್ಟನ್ನ ಯಾರು ಮಾಡಿದರೂ ಅವರನ್ನ ನಾವು ಮೆಚ್ಚಬೇಕಾಗತ್ತೆ ಎಂದು. ಆ ಕಾಗದದಲ್ಲಿ ವಿವರಿಸಿದ ಮ್ಯಾಕ್ ಥೇಟಾ ಫಂಕ್ಷನ್ನ ಶಾಸ್ತ್ರ 21ನೇ ಶತಮಾನದ ಗಣಿತದ ಪ್ರಗತಿಯ ಮೇಲೆ ಅಪಾರ ಪ್ರಭಾವ ಬೀರಿದೆ. ಅವರ ಮ್ಯಾಕ್ ಥೇಟಾ ವಿಚಾರ ಸರಣಿಯನ್ನ 20ನೇ ಶತಮಾನದಲ್ಲಿ ಅಷ್ಟಾಗಿ ಯಾರೂ ಚರ್ಚಿಸಿರಲಿಲ್ಲ. ಯಾಕಂದ್ರೆ ಅದು ಯಾರಿಗೂ ಸರಿಯಾಗಿ ಅರ್ಥವಾಗಿರಲಿಲ್ಲ. ಆದರೆ 2002ರಲ್ಲಿ ಡಾಕ್ಟರ್ ಎಸ್ ಸ್ಟೇಜರ್ಸ್ ಅವರು ಡಿ ಜೂಜಿ ಅವರ ನಿರ್ದೇಶನದಲ್ಲಿ ರಾಮಾನುಜಂ ಅವರ ಮಾಕ್ ಥೇಟಾ ಶಾಸ್ತ್ರಕ್ಕೆ ಒಂದು ಬಿಗಿಯಾದ ಚೌಕಟ್ಟನ್ನ ಹಾಕಿಕೊಡ್ತಾರೆ. ಇದರಿಂದ ಹಲವಾರು ಗಣಿತಜ್ಞರಿಗೆ ರಾಮಾನುಜಂ ಅವರ ಸೂತ್ರ ಸಿದ್ಧಾಂತಗಳನ್ನು ಅರ್ಥೈಸಿಕೊಳ್ಳಲು ಸುಲಭವಾಗಿ ಮಾಕ್ ಮಾಡ್ಯುಲರ್ ಫಾರ್ಮ್ನ ಹೊಸ ಶಾಸ್ತ್ರವನ್ನು ಸಿದ್ಧಗೊಳಿಸಲು ಅನುಕೂಲವಾಯಿತು. ಹೀಗೆ ರಾಮಾನುಜಂ ಅವರು ಒಂದು ಶತಮಾನದ ಹಿಂದೆ ರೂಪಿಸಿದ ಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಹಲವಾರು ಗಣಿತಜ್ಞರಿಗೆ ಕಷ್ಟವಾಗಿತ್ತು. ಈ ರೀತಿಯಾಗಿತ್ತು ರಾಮಾನುಜಂ ಅವರ ಪ್ರತಿಭೆ. ರಾಮಾನುಜಂ ಅವರು ತಮ್ಮ ಸೂತ್ರ ಸಿದ್ಧಾಂತಗಳನ್ನ ಹೇಗೆ ಕಂಡುಹಿಡಿದರೆಂದು ಯಾರಿಗೂ ತಿಳಿದಿಲ್ಲ. ಆದರೆ ಹಾರ್ಡಿ ಹೇಳುವಂತೆ ರಾಮಾನುಜಂ ಅವರಿಗೆ ಅಪಾರ ತಾಳ್ಮೆ, ನೆನಪಿನ ಶಕ್ತಿ, ವಾದ ಮಾಡುವ ಸಾಮರ್ಥ್ಯ, ಗುಣಿಸುವ ತಾಕತ್ತು ಮತ್ತು ತಕ್ಕಮಟ್ಟಿಗೆ ಅಂತರ್ಬೋಧ ಇದ್ದುದರಿಂದ ಅವರ ಅಭಿಪ್ರಾಯದಲ್ಲಿ ಗಣಿತ ಅದೆಲ್ಲ ಸಾಧ್ಯವಾಯಿತು. ಹಲವು ವಿಜ್ಞಾನಿಗಳ ಆಧ್ಯಾತ್ಮಿಕತೆಗೆ ಹತ್ತಿರವಾಗಿರುವ ವಿಷಯವದು. ಅದು ಒಬ್ಬ ಮನುಷ್ಯನನ್ನ ಸಂಪೂರ್ಣವಾಗಿ ಬದಲಾಯಿಸಬಹುದು. ರಾಮಾನುಜಂ ಅವರಿಗೆ ಅಪಾರ ಆಧ್ಯಾತ್ಮಿಕ ಶಕ್ತಿ ಇದ್ದುದರಿಂದಲೇ ಅವರಿಗೆ ಅಷ್ಟೆಲ್ಲ ಸಾಧನೆ ಮಾಡಲು ಸಾಧ್ಯವಾಯಿತೆಂದು ಹೇಳ್ತಾರೆ. ಹಾರ್ಡಿ ಅವರು ರಾಮಾನುಜನ್ ಬಗ್ಗೆ ಹೀಗೆ ಹೇಳ್ತಾರೆ: ರಾಮಾನುಜಂ ಅವರಿಗೆ ಸರಿಸಮಾನರಾಗುವಂತಹವರನ್ನ ಯಾರನ್ನೂ ನಾನು ನೋಡಿಲ್ಲ ಮತ್ತು ಅವರನ್ನ ಯೂರಲ್, ಜಾಕೋಬ್ ಅಥವಾ ಗೌಸ್ ಅವರೊಡನೆ ಮಾತ್ರ ಹೋಲಿಸಬಲ್ಲೆ ಹೊರತು ಔಪಚಾರಿಕ ಶಿಕ್ಷಣವಿಲ್ಲದಿದ್ದರೂ ತಮ್ಮ ಅತ್ಯಲ್ಪ ಜೀವಿತಾವಧಿಯಲ್ಲಿ ಶ್ರಮಿಸಿ ರಾಮಾನುಜಂ ಅವರು ನಮಗೆ ಬಿಟ್ಟು ಹೋಗಿರುವ ಆಸ್ತಿ ಎಂದರೆ 4,000 ಸ್ವಕಲ್ಪಿತ ಅಸಲು ಸೂತ್ರ ಸಿದ್ಧಾಂತಗಳು. ಪಬ್ಲಿಕ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸಸ್ 1988ರಲ್ಲಿ ದಿ ಮ್ಯಾನ್ ಹೂ ಲವ್ ದ ನಂಬರ್ಸ್ ಎಂಬ ಒಂದು ಗಂಟೆಯ ಸಾಕ್ಷ್ಯ ಚಿತ್ರವನ್ನು ಬಿತ್ತರಿಸಿತ್ತು. ಅದರಲ್ಲಿ ಎಸ್ ಚಂದ್ರಶೇಖರ್, ಆಂಡರ್ಸ್ ಹಾಗೂ ಹಲವಾರು ಪ್ರತಿಷ್ಠಿತ ಗಣಿತಜ್ಞರ ಸಂದರ್ಶನಗಳು ಇದ್ದವು. ಅವು ಈಗಲೂ ಕೂಡ ಮೈ ನವಿರೇಳಿಸುತ್ತವೆ. ಭಾರತದಲ್ಲಿ ರಾಮಾನುಜಂ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡಿ ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಸ್ಥಾಪಿತವಾಗಿ ಅದು ಮದ್ರಾಸಿನ ಮರೀನಾ ಬೀಚಿನ ಹತ್ತಿರ ಮದ್ರಾಸ್ ವಿಶ್ವವಿದ್ಯಾಲಯದ ಗ್ರಂಥಾಲಯದ ಸಮೀಪ ಇದೆ. ಸಿಪಿ ಸ್ಕೋ ಅವರು ರಾಮಾನುಜಂ ಅವರನ್ನ ಕುರಿತು ಹೀಗೆ ಹೇಳ್ತಾರೆ: ರಾಮಾನುಜಂ ಅವರ ಒಂದು ಬದುಕು ಒಂದು ಪ್ರಶಂಸನಾರ್ಹ ಕತೆ ಮತ್ತು ಅದು ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಒಳ್ಳೆಯ ಹೆಸರನ್ನು ತರುತ್ತೆ. ಬೋ ಸಿ ಬಂಟ್ ಹೇಳ್ತಾರೆ, ಹಾರ್ಡಿ ಅವರು ಗಣಿತಜ್ಞರಿಗೆ ಅಂಕಗಳನ್ನ ಕೊಟ್ಟಿದ್ದರು ಅಂದರೆ ಹಾರ್ಡಿಗೆ 25, ಲಿಟ್ಸೂಡ್ ಅವರಿಗೆ 30, ಹಿಲ್ಬರ್ಟ್ ಅವರಿಗೆ 80 ಮತ್ತು ರಾಮಾನುಜಂ ಅವರಿಗೆ 100. ಈ ಮಾತುಗಳನ್ನು ಕೇಳಿದ ಮೇಲೆ ರಾಮಾನುಜಂ ಅವರ ಅತ್ಯದ್ಭುತ ಪ್ರತಿಭೆ ಬಗ್ಗೆ ಏನನ್ನೂ ಹೇಳಲೇಬೇಕಾಗಿಲ್ಲ. ಹಲವಾರು ಯುವಕರು ಜೀವನದಲ್ಲಿ ಏನನ್ನು ಸಾಧಿಸಲಾಗದೆ ತಮ್ಮ ಸ್ಥಾನ, ಸಂದರ್ಭ, ಹಣದ ಅಭಾವ ಎಲ್ಲ ಕಾರಣಗಳನ್ನು ಕೊಡ್ತಾರೆ. ಆದರೆ ರಾಮಾನುಜಂ ಅವರ ಜೀವನ ಮನುಷ್ಯನೊಬ್ಬ ತನ್ನಲ್ಲಿ ಸಾಮರ್ಥ್ಯವಿದ್ದರೆ ಇವೆಲ್ಲವನ್ನ ಮೀರಿ ಬೆಳೆಯಬಲ್ಲ ಎಂಬ ಜೀವನದ ಸತ್ಯವನ್ನ ತೋರಿಸಿಕೊಡುತ್ತೆ. ಎಸ್ ಚಂದ್ರಶೇಖರ್ ಅವರು ಹೇಳಿದಂತೆ ರಾಮಾನುಜಂ ಅವರು ಹಲವಾರು ಭಾರತೀಯರಿಗೆ ಮಾದರಿಯಾದರು. ಆದರೆ ವಿಜ್ಞಾನಿಗಳು ಬರೀ ಒಂದು ದೇಶಕ್ಕೆ ಸೇರಿದವರಲ್ಲ, ಅವರು ಇಡೀ ಜಗತ್ತಿಗೆ ಸೇರಿದವರು. ರಾಮಾನುಜಂ ಅವರ ಕೆಲಸ ಮನಸ್ಸಿನ ಅದ್ಭುತ ಶಕ್ತಿಯ ದೃಷ್ಟಾಂತವಾಗಿತ್ತು. ಹೇಗೆ ಮನಸ್ಸು ಸಿದ್ಧಾಂತಗಳನ್ನ ಮತ್ತು ಸಂಜ್ಞೆಗಳನ್ನ ಉಪಯೋಗಿಸಿಕೊಂಡು ಜಗತ್ತಿನ ವಿಸ್ಮಯಗಳನ್ನು ಅರಿತುಕೊಳ್ಳಬಹುದು ಮತ್ತು ತನ್ನನ್ನು ತಾನು ಅರಿತುಕೊಳ್ಳಬಹುದು ಎಂದು ಅವರು ತೋರಿಸಿಕೊಡ್ತಾರೆ. ಪರೀಕ್ಷಿಸುವ ಉತ್ಸಾಹ ಮನುಷ್ಯರಲ್ಲಿ ಕಂಡುಬರುವ ತನಕ ರಾಮಾನುಜಂ ಅವರ ಕೊಡುಗೆ ಜೀವಂತವಾಗಿರುತ್ತೆ. ಆದರೆ ಅವರು ಕೊಟ್ಟಿರುವ 100 ಸೂತ್ರ ಸಿದ್ಧಾಂತಗಳನ್ನ ಸರಿಯಾಗಿ ಬಿಡಿಸಿ ಲೋಕಕ್ಕೆ ತಿಳಿಯಪಡಿಸುವುದು ಮತ್ತೊಬ್ಬ ರಾಮಾನುಜನಿಗಷ್ಟೇ ಸಾಧ್ಯವಾಗುತ್ತೇನೋ, ಅದಕ್ಕಾಗಿ ಕಾದು ನೋಡಬೇಕಾಗಿದೆ. ಹೀಗೆ 26 ಏಪ್ರಿಲ್ 1920ರಂದು ಕುಂಭಕೋಣಂನ ತಂಜೂರು ಜಿಲ್ಲೆಯ ಮದ್ರಾಸ್ ಪ್ರೆಸಿಡೆನ್ಸಿಯ ಬ್ರಿಟಿಷ್ ಇಂಡಿಯಾ ಆಳ್ವಿಕೆ ಇದ್ದ ಕಾಲದಲ್ಲಿ ಅನಾರೋಗ್ಯಕ್ಕೊಳಗಾಗಿ ಅಸುನೀಗ್ತಾರೆ ರಾಮಾನುಜಂ. ಅಂತೂ ಬದುಕಿದ್ದು ಕೇವಲ 32 ವರ್ಷಗಳಾದರೂ ರಾಮಾನುಜಂ ಅವರು ಶತಶತಮಾನ ಕಳೆದರೂ ಜೀವಂತವಾಗಿರ್ತಾರೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲ.
ಇವಿಷ್ಟು ಶ್ರೀನಿವಾಸ್ ರಾಮಾನುಜಂ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.